ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಅದೇ ರೀತಿ ನೋಡ್ಬೋದು ನಾವು ಚೆನ್ನಾಗಿದ್ದೀವಿ. ಅದೇ ರೀತಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಸೊಪ್ಪಿನ ಪಲಾವ್ ಅಂತಲೇ ಹೇಳ್ಬೋದು, ಮೇಥಿ ಮಟರ್ ಪಲಾವ್. ಅದೇ ರೀತಿ ನೋಡ್ಬೋದು ಬೇಕಾದಂಥ ಸಾಮಾನುಗಳು: 2 ಕಪ್ ಬಾಸುಮತಿ ರೈಸ್ ನೆನೆಸಿಟ್ಕೊಂಡಿದ್ದೀನಿ, 8 ಹಸಿರು ಮೆಣಸಿನ್ಕಾಯಿ, 1 ಕಪ್ ಹಸಿ ಬಟಾಣಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಅರಿಶಿನ, 3 ಸೂಡಷ್ಟು ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಏಲಕ್ಕಿ, 2 ಪಲಾವ್ ಎಲೆ, 4 ಲವಂಗ ಅಂತಲೇ ಹೇಳ್ಬೋದು. ಗ್ಯಾಸ್ ಅನ್ನೋದು ಆನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಕುಕ್ಕರ್ ಅನ್ನೋದು ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಾಯಿದೆ. ಇದಕ್ಕೆ ನೋಡ್ಬೋದು 1 ಸ್ಪೂನ್ ಆಯಿಲ್ ಅನ್ನೋದು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕ್ಕೋಬೋದು. ನೋಡ್ಬೋದು ಆಯಿಲ್ ಅನ್ನೋದು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ, 2 ಸ್ಪೂನ್ ಆಯಿಲ್, ಆಯಿಲ್ ಅನ್ನೋದು ಹೀಟಾಗಿದೆ. 2 ಏಲಕ್ಕಿ, 2 ಪಲಾವ್ ಎಲೆ, 4 ಲವಂಗ, ಇದೇ ರೀತಿ ನೋಡ್ಬೋದು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡ್ಬೋದು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಯಾರಾದರೂ ಬಂದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಮಟರ್ ಪಲಾವ್ ಅಂತಲೇ ಹೇಳ್ಬೋದು. ಅದಕ್ಕೆ ಬಂದುಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ತೊಳೆದಿಟ್ಕೊಂಡಂಥ ಹಸಿರು ಬಟಾಣಿ ಹಾಕ್ಕೊಳ್ಳೋಣ ಇದಕ್ಕೇನೆ. ಅದಕ್ಕೇನೆ ಸ್ವಲ್ಪ ಅರಿಶಿನ, ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಮೂಮೆಂಟಲ್ಲಿ ರುಚಿಗೆ ತಕ್ಕಷ್ಟು ನೋಡ್ಬೋದು 1 ವಿಸಿಲ್ ಬಂತು. 1 ವಿಸಿಲ್ ಬಂದರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಅದು ಸ್ವಲ್ಪ ತಣ್ಣಗಾಗಲಿ. ನೋಡ್ಬೋದು ಕುಕ್ಕರ್ ಲಿಡ್ಡನ್ನು ತೆಗಿತಾ ಇದ್ದೀನಿ. ವಾವ್, ವಂಡರ್ಫುಲ್ ಪಲಾವ್ ಅಂತಲೇ ಹೇಳ್ಬೋದು. ನೋಡ್ಬೋದು ಉದುರಾಗಿ ಬಂದಿದೆ. ನೋಡ್ಬೋದು ಕಾಣ್ತಾ ಇದೆ. ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಸಖತ್ ಟೇಸ್ಟಿಯಾದಂಥ ಮೆಂತ್ಯ ಮಟರ್ ಪಲಾವ್ ರೆಡಿಯಾಗಿದೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ
ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ವಂಡರ್ಫುಲ್ ಟೇಸ್ಟ್. ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಚಾನಲ್ ಯಾರೆಲ್ಲ ಹೊಸಬರಾಗಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. 2 ಕಪ್ ರೈಸ್ ಅಳತೆಗೆ 4 ಕಪ್ ನೀರು ಸೇರಿಸ್ಕೊಳ್ಳೋಣ. ನೋಡ್ಬೋದು ಈ ಟೈಮಲ್ಲಿ ಸಾಲ್ಟ್ ಅನ್ನೋದು ಟೇಸ್ಟ್ ಅನ್ನೋದು ನೋಡ್ಕೋಬೇಕು. ನೋಡ್ಬೋದು ಈ ಮೂಮೆಂಟಲ್ಲಿ ನಾವು ಏನು ತೊಳೆದಿಟ್ಕೊಂಡಿದ್ದಿಲ್ಲ ರೈಸ್ ಅನ್ನೋದು ಹಾಕ್ಕೋಬೇಕು. ಅದಕ್ಕೆ ನೋಡ್ಬೋದು ರೈಸನ್ನು ಸೇರಿಸ್ಕೊಂಡಿದ್ವಿ. ಒಂದು ಮಿಕ್ಸ್ ಮಾಡೋಣ. ಜಾಸ್ತಿ ಮಿಕ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಆಮೇಲೆ ಕುಕ್ಕರ್ ಲಿಡ್ಡನ್ನು ಹಾಕೋಣ. ಒಂದು ವಿಸಿಲ್ ಬರಲಿ. 1 ಇಲ್ಲ 2 ವಿಸಿಲ್ ಬರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಪಲಾವ್. ಯಾರಾದರೂ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ಬೋದು. ಯಾಕಂದರೆ ರುಚಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಪ್ರತಿ ಸರಿನೂ ವೆಜಿಟೇಬಲ್ ಪಲಾವ್, ವೆಜ್ ಬಿರಿಯಾನಿ ಆ ಥರ ಎಲ್ಲ ತಿಂದು ನಮಗೂ ಬೋರ್ ಅನ್ನಿಸ್ದಾಗ ಈ ಥರ ಸಿಂಪಲ್ಲಾಗಿ ಮೆಂತೆ ಮಟರ್ ಪಲಾವ್ ಮಾಡಿಕೊಂಡು ಪ್ರತಿಯೊಬ್ಬರು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರೆಲ್ಲ ಹೊಸಬರಿದ್ದೀರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಕುಕ್ಕರ್ ಲಿಡ್ಡನ್ನು ತೆಗಿತಾ ಇದ್ದೀನಿ. ವಾವ್, ವಂಡರ್ಫುಲ್ ಪಲಾವ್ ಅಂತಲೇ ಹೇಳ್ಬೋದು. ನೋಡ್ಬೋದು ದೂರಾಗಿ ಬಂದಿದೆ. ನೋಡ್ಬೋದು ಕಾಣ್ತಾ ಇದೆ. ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಸಖತ್ ಟೇಸ್ಟಿಯಾದಂಥ ಮೆಂತೆ ಮಟರ್ ಪಲಾವ್ ರೆಡಿಯಾಗಿದೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ವಂಡರ್ಫುಲ್ ಟೇಸ್ಟ್. ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಚಾನಲ್ ಯಾರೆಲ್ಲ ಹೊಸಬರಾಗಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.